ಇವತ್ತು ಕೆಲಸ ಮಾತ್ರ ಮಾಡ್ಕೊಂಡಿರ್ತೀನಿ, ನಾನು ಬೇರೆ ಏನೂ ಮಾಡೋದಿಲ್ಲ ಅಂತಂದರೆ ಜೀವನ ಪರ್ಯಂತ ನೀವು ದುಡಿದ್ರು ಬರೀ ಸರ್ವೈವಲ್ಗೆ ಓಡಾಡ್ತಾ ಇರಬೇಕಾಗುತ್ತೆ ಹೊರತು ಲೈಫಲ್ಲಿ ಸೆಟಲ್ ಆಗಬೇಕು ಅಂತ ಬಂದಾಗ ಬರೀ ಜಾಬಲ್ಲೇ ಇದ್ದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇನ್ವೆಸ್ಟ್ಮೆಂಟ್ ಇದ್ದರೂ ಬಿಸ್ನೆಸ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಇಲ್ಲದೇ ಎಷ್ಟೋ ಬಿಸ್ನೆಸ್ಗಳನ್ನು ತುಂಬ ಚೆನ್ನಾಗಿ ಮಾಡಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡಿಬಹುದು. ಇವತ್ತು ನೀವು ಚಿಕ್ಕವರಾಗಿದ್ದಾಗಲೇ ನಿಮಗೇನು ಹೇಳ್ಕೊಟ್ಟಿದ್ದಾರೆ, ಚೆನ್ನಾಗಿ ಓದು, ರ್ಯಾಂಕ್ ತೆಗಿ, ಒಳ್ಳೆ ಕೆಲಸ ಸಿಗುತ್ತೆ, ಲೈಫಲ್ಲಿ ಸೆಟ್ಲ್ ಆಗ್ತೀಯಾ. ಇದನ್ನು ಬಿಟ್ಟು ನಿಮಗೆ ಬೇರೆ ಏನನ್ನೂ ಹೇಳ್ಕೊಡೋದಿಲ್ಲ. ನೀವು ಹೊಸ ಹೊಸ ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೂ ಬಿಡೋದಿಲ್ಲ, ಅಥವಾ ನಿಮ್ಮ ಹತ್ರ ನಿಜವಾಗ್ಲೂ ಇರೋ ಹಿಡನ್ ಟ್ಯಾಲೆಂಟನ್ನು ಅವರು ಎಕ್ಸ್ಪ್ಲೋರ್ ಮಾಡೋದಿಲ್ಲ ಅಥವಾ ಆಚೆ ತರೋದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಯಾವುದನ್ನೂ ಪ್ರಶ್ನೆ ಮಾಡುವಂಥ ಬುದ್ಧಿನೇ ಇಲ್ಲದಿರೋ ರೀತಿ ಮಾಡಿಬಿಟ್ಟಿದ್ದಾರೆ. ಅಂದರೆ ಅವ್ರಿಗೆ ಯಾರು ದೊಡ್ಡವ್ರು ಏನೇ ಹೇಳಿದ್ರು, ನಿಮ್ಮ ಸುತ್ತಮುತ್ತ ಇರೋರು ಏನೇ ಹೇಳಿದ್ರು ನೀವು ಯಾಕೆ ಅಂತ ಕೇಳೋದಿಲ್ಲ, ಪ್ರಶ್ನೆನೇ ಮಾಡೋದಿಲ್ಲ, ಬದಲಾಗಿ ಬ್ಲೈಂಡಾಗಿ ನಂಬೋ ಥರ ನಿಮ್ಮನ್ನು ಮಾಡಿಬಿಟ್ಟಿದ್ದಾರೆ. ನೀವು ಯಾರು ಅಂತ ತಿಳ್ಕೊಬೇಕು ಅಂತಂದರೆ ನಿಮ್ಮ ಸುತ್ತಮುತ್ತ 4 ಜನ ಯಾರಿದ್ದಾರೆ ಅನ್ನೋದನ್ನು ತಿಳ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವ ಏನು, ನಿಮ್ಮ ಮೈಂಡ್ಸೆಟ್ ಏನು ಅನ್ನೋದನ್ನು ತಿಳ್ಕೊಬಹುದು ಅನ್ನೋದು ಹಿಂದೆ ಒಂದು ಮಾತಿತ್ತು. ಅಂದರೆ ನಿಮ್ಮ ಸುತ್ತಮುತ್ತ ಇರೋ ಜನ ಅಪ್ಪಿತಪ್ಪಿ ನೀನು ಏನು ಡಿಗ್ರಿ ಮಾಡ್ತಾ ಇದೆಯಾ ಅಥವಾ ಯಾವ ಕೆಲಸಕ್ಕೆ ಹೋಗ್ತಾ ಇದೆಯಾ, ಎಷ್ಟು ನಿನ್ನ ಸಂಬಳ, ಇದನ್ನು ಕೇಳೋದ್ರ ಬದಲು ಯಾವ ಕಂಪ್ನಿ ಓಪನ್ ಮಾಡಿದ್ಯಾ, ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ಯಾ, ಅಥವಾ ನಿನ್ನ ಕಂಪ್ನಿನಲ್ಲಿ ಟರ್ನ್ ಓವರ್ ಎಷ್ಟು, ಪ್ರಾಫಿಟ್ ಮಾರ್ಜಿನ್ ಎಷ್ಟು ಮಾಡ್ತಾ ಇದೆಯಾ, ಈ ರೀತಿ ಕೇಳೋರೇನಾದರೂ ನಿಮ್ಮ ಸುತ್ತಮುತ್ತ 4 ಜನ ಇದ್ದಿದ್ದರೆ ಇವತ್ತು ನೀವು ಕೂಡ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಿದ್ರೆ ಹೊತ್ತು ನೀವು ಯಾವುದೇ ಕಾರಣಕ್ಕೂ ಒಬ್ಬ ಜಾಬ್ ಹುಡ್ಕೊಂಡು ಹೋಗೋವಂಥ ಜಾಬ್ ಸೀಕರ್ ಆಗ್ತಾ ಇರಲಿಲ್ಲ. ಇದ್ರ ಜೊತೆಗೆ ನೀವು ಕನ್ಸ್ಯೂಮ್ ಮಾಡೋ ಸೋಷಿಯಲ್ ಮೀಡಿಯಾ ಚಾನಲ್ಸ್ಗಳಿರ್ಬೋದು ಅಥವಾ ನೀವು ನೋಡೋವಂಥ ವೀಡಿಯೋಸ್ಗಳಿರ್ಬೋದು, ಇದು ಕೂಡ ನಿಮ್ಮ ಮೇಲೆ ತುಂಬಾ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಸುತ್ತಮುತ್ತ ಇರೋ 4 ಜನನ ಸೆಲೆಕ್ಟ್ ಮಾಡ್ಕೊಳ್ಳುವಾಗಲಿ ಅಥವಾ ನೀವು ನೋಡೋ ಸೋಷಿಯಲ್ ಮೀಡಿಯಾ ಚಾನಲ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಾಗಲಿ ನೀವು ಸರಿಯಾದ ರೀತಿಯಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಭವಿಷ್ಯನ ನೀವು ಸುಂದರವಾಗಿ ರೂಪಿಸ್ಕೋಬಹುದು ಅನ್ನುವಂಥದ್ದು ಇವತ್ತಿನ ಕಾಲದಲ್ಲಿ ಸರಿಯಾಗಿ ಅನ್ವಯಿಸುತ್ತೆ. ಆವತ್ತಿನ ಕಾಲದಲ್ಲಿ ನೀವು ಚೆನ್ನಾಗಿ ಓದ್ಕೊಂಡಿದ್ರೆ ಅಥವಾ ಒಂದು ಡಿಗ್ರಿ ಮಾಡ್ಕೊಂಡಿದ್ದಿದ್ರೆ ನಿಮಗೆ ಒಳ್ಳೆ ಕೆಲಸ ಸಿಗ್ತಿತ್ತು, ಲೈಫ್ ಸೆಟ್ಲ್ ಆಗ್ತಿತ್ತು ಅನ್ನುವಂಥದ್ದು ಇತ್ತು. ಯಾಕೆಂದರೆ ಅವತ್ತು ಎಲ್ಲರೂ ಓದ್ತಿರಲಿಲ್ಲ, ಅಥವಾ ಅವತ್ತು ಓದಿದರೆ ಮಾತ್ರ ಒಳ್ಳೆ ಕೆಲಸ ಸಿಗ್ತಿತ್ತು, ಇಲ್ಲ ಅಂದರೆ ನಿಮಗೆ ಒಂದು ಜಮೀನಲ್ಲಿ ಕೆಲಸ ಮಾಡಬೇಕಾಗಿ ಬರ್ತಿತ್ತು ಅಥವಾ ಕೂಲಿ ಕೆಲಸಕ್ಕೆ ಹೋಗಬೇಕಾಗಿತ್ತು. ಆದರೆ ಓದ್ಕೊಂಡಿರೋರಿಗೆ ಒಂದು ವೈಟ್ ಕಾಲರ್ ಜಾಬ್ ಅಂತ ಸಿಗ್ತಾ ಇತ್ತು. ಹಾಗಾಗಿ ಅವತ್ತಿನ ಕಾಲದಲ್ಲಿ ಚೆನ್ನಾಗಿ ಓದ್ಕೊಂಡು ಒಂದು ಡಿಗ್ರಿ ಮಾಡಿಕೊಂಡು ಜಾಬ್ಗೆ ಹೋಗ್ಬಿಟ್ರೆ ಲೈಫ್ ಸೆಟ್ಲ್ ಆಗ್ತಿತ್ತು ಅನ್ನೋವಂಥದ್ದು ನಿಜನೇ ಇತ್ತು. ಆದರೆ ಇವತ್ತಿನ ಕಾಲಕ್ಕೆ ತಗೊಂಡ್ರೆ ಪ್ರತಿ ಮನೆಯಲ್ಲೂ ಕೂಡ ಓದಿರೋರೇ ಇದ್ದಾರೆ ಹೊರತು ಓದಿಲ್ಲದೆ ಇರೋರ ಸಂಖ್ಯೆ ತುಂಬಾ ಕಮ್ಮಿ ಇದೆ. ಹಾಗಾಗಿ ಇವತ್ತು ನೀವು ಜಾಬ್ ಹುಡ್ಕೊಂಡು ಹೋಗ್ತೀನಿ ಅಂದರೆ ಲೈಫಲ್ಲಿ ಬೇಗ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ 4 ಜನಕ್ಕೆ ಕೆಲಸ ಕೊಡ್ತೀನಿ, ನಾನೊಂದು ಒಳ್ಳೆ ಬಿಸ್ನೆಸ್ ಮಾಡ್ತೀನಿ ಅಂದರೆ ಮಾತ್ರ ಇವತ್ತು ಲೈಫಲ್ಲಿ ಬೇಗನೆ ಬೆಳೆಯೋದಕ್ಕೆ ಸಾಧ್ಯ. ಜೊತೆಗೆ ಇವತ್ತು ಕೆಲಸ ಮಾತ್ರ ಮಾಡ್ಕೊಂಡಿರ್ತೀನಿ, ನಾನು ಬೇರೆ ಏನೂ ಮಾಡೋದಿಲ್ಲ ಅಂತಂದರೆ ಜೀವನ ಪರ್ಯಂತ ನೀವು ದುಡಿದ್ರು ಬರೀ ಸರ್ವೈವಲ್ಗೆ ಓಡಾಡ್ತಾ ಇರಬೇಕಾಗುತ್ತೆ ಹೊರತು ಲೈಫಲ್ಲಿ ಸೆಟಲ್ ಆಗಬೇಕು ಅಂತ ಬಂದಾಗ ಬರೀ ಜಾಬಲ್ಲೇ ಇದ್ದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆದರೆ ನೀವು ಇವತ್ತು ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ 5 ರಿಂದ 10 ವರ್ಷದಲ್ಲೇ ನೀವು ಲೈಫಲ್ಲಿ ಸೆಟಲ್ ಆಗಬಹುದು, ಜೊತೆಗೆ ಒಳ್ಳೆ ಜೀವನನೂ ಕೂಡ ನೀವು ನೋಡ್ತಾ ಹೋಗಬಹುದು ಅನ್ನುವಂಥದ್ದು ಇವತ್ತಿನ ಕಾಲಕ್ಕೆ ಸರಿಯಾಗಿ ಅನ್ವಯ ಆಗುತ್ತೆ. ಈ ವಿಷಯದ ಬಗ್ಗೆ ನೀವು ಯಾಕೆ ಜಾಸ್ತಿ ಗಮನ ಕೊಟ್ಟಿಲ್ಲ ಅಂತಂದರೆ ನೀವು ರೆಗ್ಯುಲರ್ ಆಗಿ ಜಾಬ್ ಬಗ್ಗೆ ಅಪ್ಡೇಟ್ ಆಗ್ತಾ ಬಂದ್ರಿ. ಅಂದರೆ ಅವತ್ತಿಗೆ ಬರೀ ಡಿಗ್ರಿ ಮಾಡಿದಿದ್ರೆ ಒಳ್ಳೆ ಕೆಲಸ ಸಿಗ್ತಿತ್ತು, ಅದಾದಮೇಲೆ ಕಾಮರ್ಸ್ ಓದ್ಕೊಂಡ್ರೆ ಒಳ್ಳೆ ಕೆಲಸ ಸಿಗೋದು ಅನ್ನೋಂಥ ಅಪ್ಡೇಟ್ಗಳು ಸಿಕ್ತು, ಅದಾದಮೇಲೆ ಇಂಜಿನಿಯರಿಂಗು ಅಥವಾ ಮೆಡಿಕಲ್ಲೋ ಮಾಡ್ಕೋಬೇಕು ಆವಾಗ ಒಳ್ಳೆ ಕೆಲಸ ಸಿಗುತ್ತೆ ಅನ್ನೋವಂಥದ್ದು ಒಂದು ಅಪ್ಡೇಟ್ ಆದ್ರಿ. ಆಮೇಲೆ ಬರೀ ಡಾಕ್ಟ್ರಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಅಂತ ಅಪ್ಡೇಟ್ ಆದ್ರಿ. ಇವತ್ತಿಗೆ ಬಂದಾಗ IT ಕಂಪ್ನಿನಲ್ಲಿ ಅಥವಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿಕೊಂಡ್ರೆ ಇವತ್ತು ತುಂಬಾ ಒಳ್ಳೆ ಕೆಲಸ ಸಿಗುತ್ತೆ, ಲೈಫಲ್ಲಿ ಬೇಗ ಸೆಟ್ಲ್ ಆಗಬಹುದು. ಈ ರೀತಿಯಾದ ಅಪ್ಡೇಟ್ಗಳು ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾ ಹೋಯಿತು, ಜೊತೆಗೆ ನೀವು ಅಪ್ಡೇಟ್ ಆಗ್ತಾ ಬಂದ್ರಿ ಜಾಬ್ ಬಗ್ಗೆ. ಆದರೆ ಬಿಸ್ನೆಸ್ ಅಂತ ಬಂದಾಗ ನೀವು ಅವತ್ತಿನ ಕಾಲದ ನಂಬಿಕೆ ಏನಿತ್ತು ಅದೇ ನಂಬಿಕೆಯಲ್ಲೇ ಅದೇ ಬಿಲೀಫಲ್ಲೇ ಇದ್ದೀರಾ. ಆ ಬಿಸ್ನೆಸ್ ಅನ್ನೋ ವಿಷಯದಲ್ಲಿ ನೀವು ಅಪ್ಡೇಟ್ ಆಗಿಲ್ಲ. ಹಾಗಾಗಿ ನಿಮಗೆ ಇವತ್ತು ಬಿಸ್ನೆಸ್ ಈಸಿನಾ ಜಾಬ್ ಈಸಿನಾ ಅಂತ ಬಂದಾಗ ಜಾಬ್ ಮಾತ್ರ ಈಸಿ ಅಂತ ಅಂದ್ಕೊಂಡಿದ್ದೀರಾ. ಅವತ್ತಿನ ಕಾಲದಲ್ಲಿ ಬಿಸ್ನೆಸ್ ಕಷ್ಟ ಇತ್ತು, ಖಂಡಿತವಾಗ್ಲೂ ಹೌದು. ಯಾಕೆಂದರೆ ಅವತ್ತು ಇನ್ಫಾರ್ಮೇಷನ್ ಕೊಡೋರಿರಲಿಲ್ಲ, ಯಾರನ್ನ ಕೇಳಬೇಕು, ಎಲ್ಲಿ ಕೇಳಬೇಕು, ಜೊತೆಗೆ ಅಷ್ಟೊಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಆಗಿರ್ಬೋದು ಅಥವಾ ಏನೇ ಒಂದು ಫೆಸಿಲಿಟಿ ಬಿಸ್ನೆಸ್ ಮಾಡೋದಕ್ಕೆ ಅಂತ ಬಂದಾಗ ಅಷ್ಟೊಂದು ಸುಲಭವಾಗಿ ಸಿಗ್ತಾ ಇರಲಿಲ್ಲ, ಮತ್ತು ಅಷ್ಟೊಂದು ಫೆಸಿಲಿಟೀಸ್ಗಳು ಇರ್ತಾ ಇರಲಿಲ್ಲ ಅಂತ ಹೇಳ್ಬೋದು ಹಿಂದಿನ ಕಾಲದಲ್ಲಿ. ಆದರೆ ಇವತ್ತಿಗೆ ಅಂತ ಬಂದಾಗ ಇನ್ಫಾರ್ಮೇಷನ್ ಇರ್ಬೋದು, ಫೆಸಿಲಿಟೀಸ್ ಇರ್ಬೋದು, ಪ್ರತಿಯೊಂದು ಕೂಡ ಇವತ್ತು ನಿಮ್ಮ ಬೆರಳ ತುದಿನಲ್ಲೇ ಇದೆ.
ಅಂದರೆ ನಿಮ್ಮ ಹತ್ರ ಒಂದು ಮೊಬೈಲ್ ಇತ್ತು, ಒಂದು ಇಂಟರ್ನೆಟ್ ಇತ್ತು ಅಂತಂದರೆ ನೀವು ಯಾವುದೇ ಇನ್ಫಾರ್ಮೇಷನ್ ಬೇಕಾದರೂ, ಎಂಥದ್ದೇ ಒಂದು ವಿಚಾರಗಳನ್ನು ಬೇಕಾದರೂ ಮನೆಯಲ್ಲೇ ಕೂತ್ಕೊಂಡು ನೀವೆಲ್ಲದನ್ನೂ ಕಲಿತಾ ಹೋಗ್ಬೋದು ಅಥವಾ ತಿಳ್ಕೊತಾ ಹೋಗ್ಬೋದು. ಹಾಗಾಗಿ ಇವತ್ತು ಜಾಬ್ ಕಂಪೇರ್ ಮಾಡಿದ್ರೆ ಬಿಸ್ನೆಸ್ಸಲ್ಲಿ ತುಂಬ ಬೇಗ ಸೆಟಲ್ ಆಗಬಹುದು, ಜೊತೆಗೆ ಒಳ್ಳೆ ಲೈಫನ್ನು ಕಂಡ್ಕೋಬಹುದು ಅನ್ನೋಂಥ ಒಂದು ಅಪ್ಡೇಟ್ ಇವತ್ತು ನಿಮಗೆ ಇಲ್ಲದೇ ಇರೋದ್ರಿಂದ ನೀವು ಈ ವಿಷಯದಲ್ಲಿ ಅಪ್ಡೇಟ್ ಆಗಬೇಕಾಗಿ ಬರುತ್ತೆ. ಜೊತೆಗೆ ಅವತ್ತಿಗೆ ಬಿಸ್ನೆಸ್ ಮಾಡಬೇಕು ಅಂತಂದರೆ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕಿತ್ತು, ರಿಸ್ಕ್ ಇರ್ತಿತ್ತು, ಜೊತೆಗೆ ಮೆಂಟರ್ಸ್ಗಳು ಇರ್ತಾ ಇರಲಿಲ್ಲ. ಆದರೆ ಇವತ್ತಿಗೆ ಅಂತ ಬಂದಾಗ ಇನ್ವೆಸ್ಟ್ಮೆಂಟ್ ಇದ್ದರೂ ಬಿಸ್ನೆಸ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಇಲ್ಲದೇ ಎಷ್ಟೋ ಬಿಸ್ನೆಸ್ಗಳನ್ನು ತುಂಬ ಚೆನ್ನಾಗಿ ಮಾಡಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡಿಬೋದು ಇವತ್ತು. ಇದ್ರ ಜೊತೆಗೆ ನಿಮಗೆ ಮೆಂಟರ್ಸ್ಗಳಂತ ಬಂದಾಗ ಅಥವಾ ಯಾವುದೇ ವಿಷಯದ ಬಗ್ಗೆ ನೀವು ಒಬ್ಬರನ್ನು ಕೇಳಬೇಕು ಅಥವಾ ಏನಾದರೂ ತಿಳ್ಕೋಬೇಕು ಅಂತಂದರೆ ಇವತ್ತು ಯೂಟ್ಯೂಬಲ್ಲಿರ್ಬೋದು ಅಥವಾ ಇಂಟರ್ನೆಟ್ಟಲ್ಲಿರ್ಬೋದು ತುಂಬ ಜನ ನಿಮಗೆ ಸಜೆಷನ್ಸ್ ಕೊಡೋದಕ್ಕೆ ಅಥವಾ ಮೆಂಟರ್ಸ್ಗಳು ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ಅಥವಾ ನಿಮ್ಮ ಒಂದು ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡೋದಕ್ಕೆ ತುಂಬ ಜನನೇ ಸಿಗ್ತಾ ಹೋಗ್ತಾರೆ. ಹಾಗಾಗಿ ಇವತ್ತು ಏನು ಬೇಕಾದರೂ ನೀವು ಸಾಧನೆ ಮಾಡಬಹುದು. ಇವತ್ತಿನ ಕಾಲದಲ್ಲಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್ಸ್ಗೂ ಇವತ್ತು ಕೊರತೆಯೇ ಇಲ್ಲ. ನಿಮ್ಮ ಹತ್ರ ಒಂದು ಮೊಬೈಲು, ಇಂಟರ್ನೆಟ್ ಇದೆ ಅಂತಂದರೆ ಎಲ್ಲ ಇನ್ಫಾರ್ಮೇಷನ್ಸ್ಗಳು ನಿಮ್ಮ ಬೆರಳು ತುದಿನಲ್ಲೇ ಇದೆ ಅನ್ನೋದು ಇವತ್ತಿನ ಸತ್ಯ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ನಿಮ್ಮ ಸುತ್ತಮುತ್ತ ಇರೋ ಜನ ನೀವು ಹುಟ್ಟಿದಾಗಿಂದಾನೇ ನಿಮ್ಮ ಬೆಳವಣಿಗೆನ ತಡಿತಾ ಹೋಗ್ತಾರೆ, ನಿಮ್ಮ ಆಸೆಗಳನ್ನು ಚಿಕ್ಕದು ಮಾಡ್ತಾರೆ, ನಿಮ್ಮ ಕನಸುಗಳನ್ನು ಚಿಕ್ಕದು ಮಾಡ್ತಾರೆ. ಜೊತೆಗೆ ನೀವು ಬೆಳೀತಾ ಬೆಳೀತಾ ಜೀವನ ಪರ್ಯಂತ ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ಕೊಂಡಿರಬೇಕೇ ಹೊರತು ನೀವು ಮಿಡ್ಲ್ ಕ್ಲಾಸಿಂದ ಆಚೆ ಬಂದು ದೊಡ್ಡದಾಗಿ ಬೆಳೆಯೋ ರೀತಿ ಯಾವುದೇ ಒಂದು ಆಪ್ಷನ್ಸ್ಗಳನ್ನು ಉಳಿಸೋದಿಲ್ಲ ನಿಮಗೆ ನಿಮ್ಮ ಸುತ್ತಮುತ್ತ ಇರೋ ಜನ. ಯಾಕಂದರೆ ನೀವು ಚಿಕ್ಕವರಾಗಿದ್ದಾಗಲೇ ನಿಮಗೇನು ಹೇಳ್ಕೊಟ್ಟಿದ್ದಾರೆ, ಚೆನ್ನಾಗಿ ಓದು, ರ್ಯಾಂಕ್ ತೆಗಿ, ಒಳ್ಳೆ ಕೆಲಸ ಸಿಗುತ್ತೆ, ಲೈಫಲ್ಲಿ ಸೆಟ್ಲ್ ಆಗ್ತೀಯಾ. ಇದನ್ನು ಬಿಟ್ಟು ನಿಮಗೆ ಬೇರೆ ಏನನ್ನೂ ಹೇಳ್ಕೊಡೋದಿಲ್ಲ. ನೀವು ಹೊಸ ಹೊಸ ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೂ ಬಿಡೋದಿಲ್ಲ, ಅಥವಾ ನಿಮ್ಮ ಹತ್ರ ನಿಜವಾಗ್ಲೂ ಇರೋ ಹಿಡನ್ ಟ್ಯಾಲೆಂಟನ್ನು ಅವರು ಎಕ್ಸ್ಪ್ಲೋರ್ ಮಾಡೋದಿಲ್ಲ ಅಥವಾ ಆಚೆ ತರೋದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಬದಲಾಗಿ ಅವರು ಯಾರೋ ಏನೋ ಮಾಡ್ತಾಯಿದ್ದಾರೆ, ನೀನು ಅದನ್ನೇ ಮಾಡು, ಚೆನ್ನಾಗಿ ಓದು, ರ್ಯಾಂಕ್ ತೆಗಿ, ಕೆಲಸಕ್ಕೆ ಹೋಗು. ಈ ಒಂದು ಕಾಂಟೆಕ್ಸ್ಟಿಂದ ಆಚೆ ನಿಮಗೆ ಯಾವುದೇ ಥರ ಟ್ರೈನಿಂಗ್ಗಳು ಸಿಗೋದಿಲ್ಲ ಅಥವಾ ನೀವು ಅದರಿಂದ ಆಚೆ ಏನೂ ಕೂಡ ಪ್ರಯತ್ನ ಮಾಡೋದಿಲ್ಲ. ಕಾರಣ ನಿಮ್ಮ ಸುತ್ತಮುತ್ತ ಇರೋರಿಗೆ ಇದರಿಂದ ಆಚೆ ಬೇರೆ ಏನೂ ಗೊತ್ತಿಲ್ಲ. ಹಾಗಾಗಿ ನೀವು ಕೂಡ ಏನಾದರೂ ಕಲಿತೀರಾ ಅಂತಂದರೆ ನಿಮ್ಮ ಸುತ್ತಮುತ್ತ ಇರೋರಿಂದನೇ ಕಲಿತೀರಾ ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಗಳಿಂದ ಕಲಿತೀರಾ. ಹಾಗಾಗಿ ನೀವು ಕೂಡ ಇದರಿಂದ ಆಚೆ ನೀವು ಏನೂ ಮಾಡೋದಕ್ಕೆ ಬಿಡೋದು ಇಲ್ಲ, ನೀವು ಮಾಡ್ತಾನೂ ಇಲ್ಲ ಅನ್ನೋ ಅಂಥದ್ದು ಇವತ್ತಿಗೆ ಬೇಜಾರಿನ ಸಂಗತಿ ಅಂತಾನು ಹೇಳ್ತಾ ಹೋಗಬಹುದು. ನಾನು ಯಾಕೆ ನಿಮ್ಮ ಸುತ್ತಮುತ್ತ ಇರೋ ಜನದ ಬಗ್ಗೆ ತುಂಬಾ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಿಮ್ಮ ಪ್ರತಿ ಬೇಕುಗಳು, ಬೇಡಗಳು, ಇಷ್ಟಗಳು, ಕಷ್ಟಗಳು ಪ್ರತಿಯೊಂದು ಕೂಡ ನೀವು ಎಲ್ಲಿಂದ ನೋಡಿ ಕಲಿತಾ ಇದ್ದೀರಾ. ಒಂದು, ನಿಮ್ಮ ಸುತ್ತಮುತ್ತ ಇರೋ ಜನಗಳನ್ನು ನೋಡಿ ನಿಮ್ಮ ಕಣ್ಣಿಗೆ ಏನು ಕಾಣುತ್ತೆ, ಏನು ನೋಡ್ತೀರಾ, ಏನು ಮಾಡ್ತೀರಾ, ಅದರ ಆಧಾರದ ಮೇಲೆ ನಿಮ್ಮ ಆಸೆಗಳು, ಕನಸುಗಳು ಚಿಗುತ್ಕೋತಾ ಹೋಗುತ್ತೆ. ಅಥವಾ ಇನ್ನೊಂದು, ನೀವು ಮೊಬೈಲಲ್ಲಿ ನೋಡುವಂಥ ವಿಡಿಯೋಸ್ಗಳಿರ್ಬೋದು, ಯೂಟ್ಯೂಬ್ ಚಾನಲ್ಸ್ಗಳಿರ್ಬೋದು, ಇಲ್ಲಿ ನೀವು ವಿಷಯಗಳನ್ನು ಸಂಗ್ರಹ ಮಾಡ್ಕೋತೀರಾ. ಅಲ್ಲಿಂದ ನಿಮಗೆ ಏನು ಬೇಕು, ಏನು ಬೇಡ, ನಿಮ್ಮ ಆಸೆಗಳು, ನಿಮ್ಮ ಕನಸುಗಳನ್ನು ಕಟ್ಕೋತಾ ಹೋಗ್ತೀರಾ. ಇದರಿಂದ ಆಚೆ ನಿಮಗೇನು ಬೇಕು, ಏನು ಬೇಡ ಅನ್ನೋ ಒಂದು ಇನ್ಪುಟ್ ಕೂಡ ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ ಇದರಿಂದ ಆಚೆ ನೀವು ಏನೇ ಕನಸು ಕೂಡ ಕಾಣೋದಿಲ್ಲ. ಯಾಕೆಂದರೆ ಅದು ಯಾವುದು ನಿಮ್ಮ ಇಮ್ಯಾಜಿನೇಷನಲ್ಲಿ ಅಥವಾ ನಿಮ್ಮ ಕಣ್ಣಿಗೆ ಕಾಣುವಂಥದ್ದು ಎಲ್ಲೂ ಇಲ್ಲದೇ ಇರೋದ್ರಿಂದ ನೀವು ಇಲ್ಲದೇ ಇರೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ನಿಮ್ಮ ಸುತ್ತಮುತ್ತ ಇರೋರನ್ನ ಆಯ್ಕೆ ಮಾಡಿಕೊಳ್ಳುವಾಗ ಹೆಚ್ಚು ಹೆಚ್ಚು ಗಮನ ಕೊಟ್ಟು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳೇಬೇಕಾಗಿರುವಂಥದ್ದು ಇವತ್ತಿಗೆ ತೀರಾ ಅನಿವಾರ್ಯ ಆಗೋಗ್ಬಿಟ್ಟಿದೆ. ನೀವು ಹುಟ್ಟಿದಾಗ ತುಂಬಾ ಬುದ್ಧಿವಂತರಾಗಿರ್ತೀರ, ಆದರೆ ನೀವು ಬೆಳೀತಾ 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 ನಿಮ್ಮನ್ನು ದಡ್ಡರನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ತೀರಾ? ಅದೊಂದು ಜೋಕ್ಸ್ ಇತ್ತು ನೋಡಿ ವಾಟ್ಸಪ್ಪಲ್ಲಿ. ನೀವು 10th ಬರ್ತಿದ್ರಿ, ಇದು 1 ವರ್ಷ ಚೆನ್ನಾಗಿ ಓದಿದ್ರೆ ಲೈಫ್ ಸೆಟ್ಲ್ ಆಗಿಬಿಡುತ್ತೆ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಬಿಡುತ್ತೆ. ಸೊ 10th ಚೆನ್ನಾಗಿ ಓದಿದ್ರಿ, ರ್ಯಾಂಕ್ ತೊಗೊಂಡ್ರಿ, PUC ಬಂದ್ರಿ, PUCನಲ್ಲೂ ಅದನ್ನೇ ಹೇಳಿದ್ರು, ಇದೊಂದು 2 ವರ್ಷ ಚೆನ್ನಾಗಿ ಓದ್ಬಿಟ್ರೆ ಒಳ್ಳೆ ಇಂಜಿನಿಯರಿಂಗೋ ಮೆಡಿಕಲೋ ಸೀಟ್ ಸಿಕ್ಬಿಡುತ್ತೆ, ಲೈಫ್ ಸೆಟ್ಲ್ ಆಗಿಬಿಡುತ್ತೆ ನಿಮ್ಮದು, 2 ವರ್ಷ ನಿಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟು. ಸೊ 2 ವರ್ಷ ಚೆನ್ನಾಗಿ ಓದಿದ್ರಿ, ಎಂಜಿನಿಯರಿಂಗೋ ಮೆಡಿಕಲಿಗೋ ಸೇರಿಕೊಂಡ್ರಿ. ಸೊ ಅಲ್ಲಿ ಹೇಳಿದ್ರು ಇನ್ನೊಂದು 4 ವರ್ಷ ಚೆನ್ನಾಗಿ ಓದ್ಬಿಡಿ, ನಿಮ್ಮ ಲೈಫು 100% ಸೆಟ್ಲ್ ಆಗಿಬಿಡುತ್ತೆ, ಒಳ್ಳೆ ಕೆಲಸ, ಒಳ್ಳೆ ಜಾಬು, ಒಳ್ಳೆ ಸ್ಯಾಲ್ರಿ, ಲೈಫಲ್ಲಿ ಸೆಟ್ಲ್ ಆಗಿಬಿಡ್ತೀರಾ ಅಂತ ಅಂತಾರೆ. ಸೊ ಅಲ್ಲೂ ಚೆನ್ನಾಗಿ ಓದ್ತೀರಾ, ಒಳ್ಳೆ ರ್ಯಾಂಕ್ ತೊಗೋತೀರಾ, ಕೆಲ್ಸಕ್ಕೆ ಹೋಗ್ತೀರಾ, ಸ್ಟಾರ್ಟಿಂಗ್ ಕೆಲಸ ಚೆನ್ನಾಗಿರುತ್ತೆ, ಇನ್ನೊಂದು 5 ವರ್ಷ ಚೆನ್ನಾಗಿ ಕೆಲಸ ಮಾಡಿಬಿಡಿ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಇದೇ ರೀತಿ ಪ್ರತಿ ಹಂತದಲ್ಲೂ ನಿಮ್ಮನ್ನು ಫೂಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವತ್ತು 50 ವರ್ಷ ಆದರೂ ಇವತ್ತು 80% ಆಫ್ ದ ಪೀಪಲ್ ನಾಳೆ ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಜೀವನ ಏನಪ್ಪ ಅನ್ನೋ ಭಯದಲ್ಲೇ ಬದುಕ್ತಿದ್ದಾರೆ ಹೊರತು ಇವತ್ತು ಕೆಲಸಕ್ಕೆ ಅಂತ ಹೋಗ್ತಾ ಇರೋರು ಯಾರೂ ಕೂಡ ಲೈಫಲ್ಲಿ ಸೆಟ್ಲ್ ಆಗಿಲ್ಲ. ನಿಮ್ಮನ್ನು ಫೂಲ್ ಮಾಡ್ಕೊಂಡು ಬರ್ತಿದ್ದಾರೆ, ನಿಮಗೆ ಸುಳ್ಳು ಹೇಳ್ಕೊಂಡೇ ಬಂದಿದ್ದಾರೆ.
ಹಾಗಾಗಿ ನಿಮಗೆ ಬೆಳೀತಾ ಬೆಳೀತಾ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ, ನೀವು ಯಾವುದನ್ನೂ ಪ್ರಶ್ನೆ ಮಾಡುವಂಥ ಬುದ್ಧಿನೇ ಇಲ್ಲದಿರೋ ರೀತಿ ಮಾಡಿಬಿಟ್ಟಿದ್ದಾರೆ. ಅಂದರೆ ಅವ್ರಿಗೆ ಯಾರು ದೊಡ್ಡವ್ರು ಏನೇ ಹೇಳಿದ್ರು, ನಿಮ್ಮ ಸುತ್ತಮುತ್ತ ಇರೋರು ಏನೇ ಹೇಳಿದ್ರು ನೀವು ಯಾಕೆ ಅಂತ ಕೇಳೋದಿಲ್ಲ, ಪ್ರಶ್ನೆನೇ ಮಾಡೋದಿಲ್ಲ. ಬದಲಾಗಿ ಬ್ಲೈಂಡಾಗಿ ನಂಬೋ ಥರ ನಿಮ್ಮನ್ನು ಮಾಡಿಬಿಟ್ಟಿದ್ದಾರೆ. ಇದ್ರ ಉದ್ದೇಶ ಏನು, ಯಾಕೆ ಹೇಳ್ತಿದ್ದಾರೆ, ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಹೇಳ್ತಿರೋರು ಯಾರು, ಅವ್ರ ನಾಲೆಡ್ಜ್ ಏನು, ಅವ್ರ ಎಕ್ಸ್ಪೀರಿಯನ್ಸ್ ಏನು, ಇದು ಯಾವುದನ್ನು ಕೂಡ ನೀವು ಪ್ರಶ್ನೆನೇ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ನಿಮ್ಮ ಪ್ರಶ್ನೆ ಮಾಡೋ ಸಾಮರ್ಥ್ಯನೇ ಚಿಕ್ಕದ್ರಿಂದಾನೇ ಹಾಳು ಮಾಡಿಬಿಟ್ಟಿದ್ದಾರೆ. ಅಂದರೆ ಕೊಂದು ಬಿಟ್ಟಿದ್ದಾರೆ. ನೀವು ಪ್ರಶ್ನೆ ಮಾಡಬೇಕು ಅನ್ನೋದನ್ನೇ ಮರೆತು ಬಿಟ್ಟಿದ್ದೀರಾ. ಎಲ್ಲೋ 110% ಜನ ಪ್ರಶ್ನೆ ಮಾಡ್ಬೋದು, ಬಾಕಿ 90% ಜನ ಯಾಕೆ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಇದ್ರ ಉಪಯೋಗ ಏನು, ಇದು ನನಗೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋ ಪ್ರಶ್ನೆಗಳನ್ನು ಕೇಳ್ದೇನೆ ಬ್ಲೈಂಡಾಗಿ ಜನಗಳನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಕೂಡ ಇವತ್ತು ನಿಮ್ಮ ಬೆಳವಣಿಗೆಗೆ ತುಂಬಾ ದೊಡ್ಡ ಹೊಡೆತ ಕೊಡ್ತಾ ಇದೆ. ಇವತ್ತಿನ ಕಾಲದಲ್ಲಿ ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ, ಇವತ್ತು ನಿಮಗೆ ಇನ್ಫಾರ್ಮೇಷನ್ ಎಲ್ಲಿಂದ ಬರ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಇನ್ಫಾರ್ಮೇಷನ್ ಸೋರ್ಸ್, ಅಂದರೆ ದ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಯಾರ್ದು, ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ ನೀವು ಏನೇ ಹಾರ್ಡ್ ವರ್ಕ್ ಮಾಡಿದ್ರು ಈ ರಾಂಗ್ ಇನ್ಫಾರ್ಮೇಷನ್ನ ಆಧಾರವಾಗಿಟ್ಕೊಂಡು ಲೈಫಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬರಲಿ, ಎಲ್ಲಿಂದಾನೇ ಬರಲಿ, ಆ ಇನ್ಫಾರ್ಮೇಷನ್ ಯಾರು ಹೇಳ್ತಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಏನು, ಅವ್ರ ಅನುಭವ ಏನು, ಅವ್ರ ಉದ್ದೇಶ ಏನು, ಇದನ್ನು ಹೇಳೋದ್ರಿಂದ ಅವ್ರಿಗೇನು ಲಾಭ, ಇದನ್ನು ಮಾಡೋದ್ರಿಂದ ನನಗೇನು ಲಾಭ, ಇಷ್ಟೂ ಪ್ರಶ್ನೆಗಳನ್ನು ನೀವು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತಂದರೆ ನೀವು ಕೂಡ 100ರಲ್ಲೊಬ್ಬ ಅವ್ರೇನೋ ಮಾಡಿದ್ರು ನಾನು ಮಾಡ್ತಾಯಿದ್ದೀನಿ ಅಂತ ಫಾಲೋವರ್ ಆಗಿ ಉಳ್ಕೊಂಡ್ಬಿಡ್ತೀರಾ ಹೊರತು ಲೈಫಲ್ಲಿ ಒಬ್ಬ ಲೀಡರ್ ಆಗೋದಕ್ಕಾಗೋದಿಲ್ಲ, ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇನ್ಫಾರ್ಮೇಷನ್ ನಿಮಗೆ ಎಲ್ಲ ಕಡೆಯಿಂದನೂ ಸಿಗುತ್ತೆ, ಬಟ್ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಸರಿ ಇದೆಯಾ ಅಂತ ತಿಳ್ಕೊಳ್ಳೋ ಅಂಥದ್ದು ಇವತ್ತಿನ ಕಾಲದಲ್ಲಿ ತುಂಬಾ ಅನಿವಾರ್ಯ ಆಗಿದೆ ಅಂತ. ಹಾಗಾಗಿ ಇವತ್ತು ನಿಮ್ಮ ಸುತ್ತಮುತ್ತ ಇರೋ ಜನ, ಅಂದರೆ ಇವತ್ತು ನೀವು ಏನೇನೆಲ್ಲ ಸಾಧಿಸಿದ್ದೀರಾ, ಏನು ಸಾಧಿಸಿಲ್ಲ, ನೀವು ಏನು ಇದ್ದೀರಾ, ನೀವು ಏನಿಲ್ಲ, ಇದೆಲ್ಲದೂ ಕೂಡ ಒಂದು ನಿಮ್ಮ ಸುತ್ತಮುತ್ತ ಇರೋ ಜನಗಳಿಂದ ಪ್ರಭಾವ ಬೀರಿರುತ್ತೆ ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಗಳಿಂದ ಪ್ರಭಾವ ಬೀರಿರುತ್ತೆ. ಹಾಗಾಗಿ ಇವೆರಡನ್ನೂ ನೀವು ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ಈ ಒಂದು ವಿಡಿಯೋನ ಟಾಪಿಕ್ ಆಗಿ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಇವತ್ತಿಗೆ ಬುದ್ಧಿವಂತ ದಡ್ಡ ಅನ್ನುವಂಥದ್ದು ಏನೂ ಇಲ್ಲ. ನೀವು ಯಾವುದಕ್ಕೆ ಜಾಸ್ತಿ ಸಮಯ ಕೊಡ್ತಾ ಹೋಗ್ತೀರಾ ಅದರಲ್ಲಿ ನೀವು ಬುದ್ಧಿವಂತರಾಗಿರ್ತೀರ. ಉದಾಹರಣೆಗೆ ನೀವು ಓದೋದಕ್ಕೆ ಜಾಸ್ತಿ ಸಮಯ ಕೊಟ್ಟರೆ ಒಳ್ಳೆ ರ್ಯಾಂಕ್ ತೆಗೆದಿರ್ತೀರ, ಅಥವಾ ನೀವು ಡ್ರೈವಿಂಗಿಗೆ ಜಾಸ್ತಿ ಸಮಯ ಕೊಟ್ಟರೆ ಒಳ್ಳೆ ಡ್ರೈವರ್ ಆಗಿರ್ತೀರಾ, ಅಥವಾ ನೀವು ಸ್ವಿಮ್ಮಿಂಗಿಗೆ ಜಾಸ್ತಿ ಸಮಯ ಕೊಟ್ಟರೆ ಒಳ್ಳೆ ಸ್ವಿಮ್ಮರ್ ಆಗಿರ್ತೀರಾ, ಸ್ಪೋರ್ಟ್ಸಿಗೆ ಜಾಸ್ತಿ ಸಮಯ ಕೊಟ್ಟರೆ ಒಳ್ಳೆ ಸ್ಪೋರ್ಟ್ಸ್ಮನ್ ಆಗಿರ್ತೀರಾ. ಅದೇ ರೀತಿ ಬಿಸ್ನೆಸ್ ಮಾಡ್ತೀನಿ ಅಂತ ಜಾಸ್ತಿ ಸಮಯ ಕೊಟ್ಟಿದ್ದಿದ್ರೆ ನೀವು ಒಳ್ಳೆ ಬಿಸ್ನೆಸ್ಮನ್ ಆಗ್ತಿದ್ರಿ. ಅಷ್ಟೇ ಹೊರತು ಇಲ್ಲಿ ಯಾವುದೇ ಥರದ ಬುದ್ಧಿವಂತ ದಡ್ಡ ಅನ್ನುವಂಥದ್ದು ಏನೂ ಕೂಡ ಇವತ್ತಿನ ಕಾಲದಲ್ಲಿ ಇಲ್ಲ. ನೀವು ಬರೀ ಒಂದು ಜಾಬ್ ತಗೊಳ್ಳೋದಕ್ಕೇ 22 ವರ್ಷ ಟ್ರೈನಿಂಗ್ ತೊಗೊಂಡಿರ್ತೀರ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಒಂದು ಡಿಗ್ರಿ ಮುಗಿಯೋವರೆಗೂ ಬೇರೆ ಏನೂ ಮಾಡಿರೋದಿಲ್ಲ, ಬರೀ ಓದೋದನ್ನು ಬಿಟ್ಟರೆ. ಅಂದರೆ ಒಂದು ಜಾಬ್ ತೊಗೊಳ್ಳೋದಕ್ಕೇ ನಿಮಗೆ 22 ವರ್ಷ ಟ್ರೈನಿಂಗ್ ಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಆದರೆ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ 1-2 ವರ್ಷ ಟ್ರೈನಿಂಗ್ ತೊಗೋಬೇಕು, ಒಬ್ಬ ಮೆಂಟರ್ ಹಿಡಿಬೇಕು ಅನ್ನೋದು ಕೂಡ ನಮಗಿವತ್ತು ಗೊತ್ತಾಗ್ತಾ ಇಲ್ಲ. ಅಂದರೆ ಅಷ್ಟು ಸಾಮಾನ್ಯ ಜ್ಞಾನನೂ ಇಲ್ಲದೇ ನಾವು ಒದ್ದಾಡ್ತಾ ಇದ್ದೀವಿ. ಹಾಗೆ ಮಾಡಿಬಿಟ್ಟಿದ್ದಾರೆ ನಮ್ಮ ಸುತ್ತಮುತ್ತ ಇರೋ ಜನ. ಯಾಕೆಂದರೆ ಇವತ್ತು ನೀವು ಡಿಗ್ರಿ ಮುಗಿದ ಮೇಲೆ ಒಂದು ಜಾಬ್ ತೊಗೋಬೇಕು ಅಂದರೆ ಒಂದು ಕೋರ್ಸ್ ಮಾಡಬೇಕು, ನಿಮಗೆ ಅದ್ರ ಬಗ್ಗೆ ಗೊತ್ತಿದೆ. ಆದರೆ ಇವತ್ತು ಏನೂ ತಿಳ್ಕೊಳ್ದಲೇ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗ್ತಾರೆ, ಒಂದು ಟ್ರೈನಿಂಗ್ ಮಾಡೋದಿಲ್ಲ ಅಥವಾ ಒಬ್ಬ ಮೆಂಟರ್ ಹಿಡಿಯೋದಿಲ್ಲ, ಡೈರೆಕ್ಟಾಗಿ ಅಲ್ಲಿ ಇಲ್ಲಿ ತಿಳ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಅಂದರೆ ನೀವು ಡ್ರೈವಿಂಗ್ ಬಗ್ಗೆ ಎಲ್ಲ ಗೊತ್ತು, ನಿಮಗೆ ಸ್ಟೇರಿಂಗ್ ಅಂದರೆ ಏನು ಅಂತ ಗೊತ್ತು, ಅಥವಾ ಕ್ಲಚ್ ಅಂದರೆ ಏನು ಅಂತ ಗೊತ್ತು, ಬ್ರೇಕ್ ಅಂದರೆ ಏನು ಅಂತ ಗೊತ್ತು, ಆಕ್ಸಲರೇಟರ್ ಏನು ಅಂತ ಗೊತ್ತು. ಡೈರೆಕ್ಟಾಗಿ ಹೋಗಿ ಟ್ರೈನರ್ ಇಲ್ದೇ ಕಾರ್ ಓಡಿಸೋದಕ್ಕೆ ನೀವು ರೋಡಲ್ಲಿ ಇಳಿದ್ರೆ ಆಕ್ಸಿಡೆಂಟ್ ಆಗೇ ಆಗುತ್ತೆ, ಹೌದಾ? ಅದೇ ರೀತಿ ಅಥವಾ ಸ್ವಿಮ್ಮಿಂಗೇ ತಗೊಳ್ಳಿ, ನೀವು ಥಿಯರಿಟಿಕಲಾಗಿ ಸ್ವಿಮ್ಮಿಂಗ್ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ, ಈ ರೀತಿ ಕೈ ಆಡಿಸ್ಬೇಕು, ಈ ರೀತಿ ಕಾಲು ಆಡಿಸ್ಬೇಕು ನೀರಲ್ಲಿ, ಸೊ ಈ ರೀತಿ ಎಲ್ಲ ಥಿಯರಿಟಿಕಲಾಗಿ ಓದಿ ಡೈರೆಕ್ಟಾಗಿ ನಿಮಗೆ ಕೋಚ್ ಇಲ್ಲದೆ ನೀವು ನೀರಲ್ಲಿ ಬಿದ್ದರೆ ಖಂಡಿತವಾಗ್ಲೂ ಮುಳುಗ್ತೀರಾ. ಇವತ್ತೇನಾಗಿದೆ ಅಂತಂದರೆ ಎಷ್ಟೋ ಜನ ಒಂದು ಟ್ರೈನಿಂಗ್ ಇಲ್ಲದೆ, ಸರಿಯಾದ ಮಾರ್ಗದರ್ಶಕರಿಲ್ಲದೆ ಡೈರೆಕ್ಟಾಗಿ ಹೋಗಿ ಬಿಸ್ನೆಸ್ ಮಾಡ್ತಾರೆ. 1-2 ಸರಿ ಫೇಲ್ಯೂರ್ ಆದರೆ 3ನೇ ಸಲ ಈ ಬಿಸ್ನೆಸ್ ನನಗಲ್ಲ, ರಿಸ್ಕ್ ಜಾಸ್ತಿ, ಇದರಲ್ಲಿ ತುಂಬಾ ಕಷ್ಟ ಇದೆ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಹಾಗೆಯೇ ಇವತ್ತು ಬಿಸ್ನೆಸ್ಸು ಅಷ್ಟೇ, ಯಾವುದೇ ಟ್ರೈನಿಂಗ್ ಇಲ್ದೇ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗ್ತಾರೆ. ಬಿಸ್ನೆಸ್ ಮಾಡೋದಕ್ಕೆ ಹೋಗಿ 1-2-3 ಸರಿ ಕೈ ಸುಟ್ಕೋತಾರೆ. ಕೈ ಸುಟ್ಕೊಂಡ್ಮೇಲೆ ಬಿಸ್ನೆಸ್ಸೇ ಸರಿ ಇಲ್ಲ, ರಿಸ್ಕ್ ಜಾಸ್ತಿ ಅನ್ನುವಂಥ ರೂಮರ್ಸ್ಗಳನ್ನು ಹಬ್ಬಿಸ್ಬಿಟ್ಟಿದ್ದಾರೆ. ನೀವು ಕೂಡ ಪ್ರಶ್ನೆ ಮಾಡಲ್ಲ, ಬ್ಲೈಂಡಾಗಿ ನಂಬಿದ್ರಿ. ಹಾಗಾಗಿ ಬಿಸ್ನೆಸ್ ಅಂದರೆ ಕಷ್ಟ ಅನ್ನುವಂಥದ್ದು ನಿಮ್ಮ ನಂಬಿಕೆಯಲ್ಲಿ ಗಾಢವಾಗಿ ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಬಿಸ್ನೆಸ್ ಅಂದರೆ ಕಷ್ಟ ಅನ್ನುವಂಥದ್ದು ಗಾಢವಾಗಿ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿರೋದ್ರಿಂದ ನಿಮಗೆ ಬಿಸ್ನೆಸ್ ಅಂದರೆ ಬೇಡ ಅನ್ನುವಂಥ ಒಂದು ಮನಸ್ಥಿತಿ ಬಂದಿದೆ ಹೊರತು
ಬಿಸ್ನೆಸ್ಸಲ್ಲಿರೋ ಅಡ್ವಾಂಟೇಜಸ್ಗಳನ್ನು ಅಥವಾ ಎಷ್ಟು ಈಸಿ ಕಂಪೇರ್ ಮಾಡಿದ್ರೆ ಜಾಬ್ಗೆ ಅನ್ನೋದು ನಿಮಗೆ ಗೊತ್ತಾದರೆ ನೀವು ಬಿಸ್ನೆಸ್ಸನ್ನೇ ಫಸ್ಟ್ ಆಪ್ಷನ್ ಆಗಿ ತೊಗೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಕೂಡ ಇರೋದಿಲ್ಲ ಅಂತ. ನಿಮಗೆ ಮೆಂಟರ್ಗೂ ಅಡ್ವೈಸರ್ಗೂ ಏನಾದರೂ ಡಿಫ್ರೆನ್ಸ್ ಗೊತ್ತಿದೆಯಾ? ಎಕ್ಸಾಂಪಲ್ ಹೇಳ್ತೀನಿ. ನೀವೇನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಪ್ಪಿ ಅಂದ್ಕೊಳ್ಳಿ, ಯಾರನ್ನು ಹೋಗಿ ಕೇಳ್ತೀರಾ? ಒಂದು ನಿಮ್ಮ ಅಪ್ಪ ಅಮ್ಮನ ಕೇಳ್ತಿದ್ದೀರಾ, ಅವರಿಗೆ ಬಿಸ್ನೆಸ್ ಬಗ್ಗೆ ನಾಲೆಡ್ಜ್ ಇಲ್ಲ, ಯಾವುದೋ ಒಂದು ಕಂಪ್ನಿನಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರೋರನ್ನ, ಅಥವಾ ನಿಮ್ಮ ಫ್ರೆಂಡ್ ಎಲ್ಲೋ ಕೆಲಸ ಮಾಡ್ತಿರೋರನ್ನ ಕೇಳ್ತೀರಾ ಅಂದ್ಕೊಳ್ಳಿ. ಅವ್ರು ಏನು ಹೇಳ್ಬೋದು? ಈ ರೀತಿ ಕಷ್ಟ ಆಗ್ಬೋದು, ಈ ರೀತಿ ಸುಲಭ ಆಗ್ಬೋದು ಅಂದರೆ ಅವ್ರು ಏನು ಹೇಳ್ತಾರೆ ಅಲ್ಲಿ ಇಲ್ಲಿ ಎಲ್ಲೋ ಕೇಳಿರೋದು ಓದಿರೋದನ್ನು ನೋಡಿ ನಿಮಗೆ ಸಜೆಷನ್ಸ್ ಕೊಡ್ತಾರೆ ಹೊರತು ಅವ್ರಿಗೆ ಯಾವುದೇ ರೀತಿ ಬಿಸ್ನೆಸ್ ನಾಲೆಡ್ಜ್ ಇರೋದಿಲ್ಲ. ಇವ್ರನ್ನ ನಾವು ಅಡ್ವೈಸರ್ ಅಂತ ಕರಿತೀವಿ. ಅಂದರೆ ದ ಪ್ರಾಬಬಿಲಿಟಿ ಹೇಳ್ತಾರೆ, ಏನಾಗ್ಬೋದು ಏನಾಗದೇ ಇರ್ಬೋದು ಅನ್ನೋದನ್ನು ಅಲ್ಲಿ ಇಲ್ಲಿ ಕೇಳಿ ತಿಳ್ಕೊಂಡಿರೋದನ್ನು ನಿಮಗೆ ಹೇಳ್ತಾರೆ. ಇವ್ರನ್ನ ನಾವು ಅಡ್ವೈಸರ್ ಅಂತ ಕರಿತೀವಿ. ಆದರೆ ಮೆಂಟರ್ ಅಂದರೆ ಏನು ಗೊತ್ತಾ? ನಾರ್ಮಲಿ ಆ ಒಂದು ಎಕ್ಸಾಂಪಲ್, ನೀವೇನಾದರೂ ಒಂದು ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ. ಸೊ ನೀವು ಹೋಟೆಲ್ ಮಾಡ್ತಿರೋರನ್ನ ಹೋಗಿ ಕೇಳಿದಾಗ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾರೆ. ಅಂತಂದರೆ ಹೋಟೆಲ್ ಯಾವ ರೀತಿ ವರ್ಕ್ ಆಗುತ್ತೆ, ಕಸ್ಟಮರಿಗೆ ಯಾವ ರೀತಿ ಸರ್ವಿಸ್ ಕೊಡಬೇಕಾಗುತ್ತೆ, ನಾಳೆ ದಿನ ಕುಕ್ ಬರಲಿಲ್ಲ ಅಂದರೆ ಏನು, ತರಕಾರಿ ಎಲ್ಲಿಂದ ತರಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು, ಸ್ಟಾಫ್ ಅಂದರೆ ಏನು, ಚಾಲೆಂಜಸ್ಗಳು ಏನೇನಿದೆ ಬಿಸ್ನೆಸ್ಸಲ್ಲಿ, ಈ ರೀತಿ 10 ವಿಷಯಗಳನ್ನು ಅವರ ಅನುಭವದಲ್ಲಿ ತಿಳ್ಕೊಂಡು ಆ ಒಂದು ಬಿಸ್ನೆಸ್ಸಲ್ಲಿ ಏಳು ಬೀಳುಗಳನ್ನು ನೋಡಿ ಸಕ್ಸಸ್ಫುಲ್ಲಾಗಿ ಆ ಬಿಸ್ನೆಸ್ನ ರನ್ ಮಾಡ್ತಿರ್ತಾರಲ್ಲ, ಅಂಥವ್ರು ನಿಮಗೆ ಹೋಟೆಲ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರ. ಅಥವಾ ನಿಮ್ಮ ಅಪ್ಪ ಅಮ್ಮ ಹೋಟೆಲ್ ಮಾಡಿಲ್ಲದೆ ಇರೋರು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿರೋರು ಯಾರು ಇಷ್ಟು ಚೆನ್ನಾಗಿ ಹೇಳೋದಕ್ಕಾಗೋದಿಲ್ಲ. ನಾವು ಇವ್ರನ್ನ ಮೆಂಟರ್ ಅಂತ ಕರಿತೀವಿ. ಅಂದರೆ ಆ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಆ ಫೀಲ್ಡಲ್ಲಿ ಏರಿಳಿತಗಳನ್ನು ನೋಡಿ ತಮ್ಮ ಅನುಭವಗಳಿಂದ ಶೇರ್ ಮಾಡೋರನ್ನ ನಾವು ಮೆಂಟರ್ ಅಂತ ಕರಿತೀವಿ. ಇವತ್ತು ನೀವು ಏನೇ ಮಾಡ್ತಾ ಇದ್ದೀರಾ ಅಂತಂದ್ರೂ ಒಂದು ಒಳ್ಳೆ ಮೆಂಟರ್ ಹಿಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದರೆ ಬರೀ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ 1-2-3 ಸಲ ಫೇಲ್ ಆಗಿ ನೀವೇನು ಮಾಡ್ತೀರಾ, ಬಿಸ್ನೆಸ್ಸೇ ಸರಿ ಇಲ್ಲ ಅಂತ ಬಿಟ್ಟು ಹೋಗ್ಬಿಡ್ತೀರಾ. ಇದು ಇವತ್ತು ತುಂಬ ಜನಕ್ಕೆ ಆಗ್ತಾ ಇರೋವಂಥ ಒಂದು ಅನುಭವ ಅಂತಲೂ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ಕ್ಲೂಷನ್ ಕೊಡೋದು ಏನಪ್ಪ ಅಂತಂದರೆ, ಒಂದು, ನಿಮ್ಮ ಸುತ್ತಮುತ್ತ ಜನನ ನೀವು ಆಯ್ಕೆ ಮಾಡ್ಕೊಳ್ಳೋದಿರ್ಬೋದು. ಎರಡನೇದು, ನೀವು ನೋಡೋ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಅಥವಾ ವೀಡಿಯೋಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋವಂಥದ್ದು. ಮೂರನೇದು, ಒಬ್ಬ ಸರಿಯಾದ ಮಾರ್ಗದರ್ಶಕ ಅಂದರೆ ಒಬ್ಬ ಮೆಂಟರ್ನ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನೀವು ಲೈಫಲ್ಲಿ ತುಂಬ ಬೇಗ ಮುಂದೆ ಬರ್ಬೋದು, ಲೈಫಲ್ಲಿ ಬೇಗ ಸೆಟಲ್ ಆಗ್ಬೋದು. ಜೊತೆಗೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಲೈಫನ್ನು ಕಟ್ಕೊಂಡು ಬದುಕಬಹುದು ಅನ್ನುವಂಥದ್ದು ಈ ವಿಡಿಯೋನ ಒಂದು ಕನ್ಕ್ಲೂಷನ್ ಅಂತಲೂ ಹೇಳ್ತಾ ಹೋಗ್ಬೋದು. ಥ್ಯಾಂಕ್ ಯು.